ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಹೊಸದಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಗವರ್ಮೆಂಟ್ ಒಂದಷ್ಟು ರೂಲ್ಸ್ ನ ಮಾಡಿದೆ. ಈಗ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಈಗ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ, ಇದರಿಂದ ಇವಾಗ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ಬಿಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ಮತ್ತೆ ಮರುಪರಿಶೀಲನೆ ನಡೀತಾ ಇದೆ, ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು ಅನ್ನೋದು ನಿಮ್ಗೆಲ್ಲರಿಗೂ ವಿಚಾರ ಗೊತ್ತಿದೆ. ನಾನು ಆಲ್ರೆಡಿ ಹೇಳಿದ್ದೆ, ಲಾಸ್ಟ್ ವೀಕ್ ಅಲ್ಲಿ ಹೇಳಿದೆ, ಅಪ್ಲಿಕೇಶನ್ಸ್ ಗಳು ಓಪನ್ ಆಗಿದೆ, ಬೆಂಗಳೂರು ಒಂದು ಕರ್ನಾಟಕ ಒಂದ್ ಮುಂದೆ ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಫಿಲ್ ಮಾಡಿ ಕೊಟ್ಬಿಟ್ಟು ಬನ್ನಿ ಅಂತ ಕೂಡ ನಾನು ಹೇಳಿದೆ. ಎಸ್, ಅಪ್ಲಿಕೇಶನ್ಸ್ ಓಪನ್ ಆಗಿತ್ತು. ಆದ್ರೆ ಈಗ ಸೆಂಟರ್ಗೆ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ. ಏನು ಅಂತ ಅಂದ್ರೆ, ಇವಾಗ ನಿಮ್ದು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅಥವಾ ನಿಮ್ಮ ಏರಿಯಾ ಲೊಕ್ಯಾಲಿಟಿ ಯಾವ್ದು ಬರುತ್ತೆ ಅನ್ನೋದನ್ನ ಈ ಒಂದು MLA ಗಳಿರ್ತಾರಲ್ಲ, ಲೋಕಲ್ MLA ಗಳಿಗೆ ಲೆಕ್ಕ ಸಿಗ್ತಾ ಇಲ್ವಂತೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಎಷ್ಟು, ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಶಾಸಕರಿಗೆ ಲೆಕ್ಕ ಸಿಗ್ತಾ ಇಲ್ವಂತೆ. ಸೊ ಲೆಕ್ಕ ಸಿಗದೆ ಇಲ್ದಿರೋದಕ್ಕೆ ಇವ್ರು ಏನ್ ಮಾಡಿದ್ದಾರೆ, MLA ಗಳು ಹೋಗ್ಬಿಟ್ಟು, ಇಲ್ಲ ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಗೃಹಲಕ್ಷ್ಮಿಯರಿದ್ದಾರೆ ಅಂತ ಹೇಳಿ ನಮಗೆ ಡೀಟೇಲ್ಸ್ ಬೇಕು, ಈ ಡೀಟೇಲ್ಸ್ ನ ನಾವು ತಗೋಬೇಕಾಗತ್ತೆ, ಇದನ್ನು ನೀವು ಪ್ರಶ್ನೆ ಹಾಕ್ಬೇಕು ಅಂತ ಹೇಳಿ. ಇವಾಗ ಏನ್ 12 ಪ್ರಶ್ನೆಗಳಿದಾವೆ, GST ಪೇಯರು, ನಿಮ್ ಮನೆ ಅಡ್ರೆಸ್, ಫೋನ್ ನಂಬರು, ಗಂಡನ ಆಧಾರ್ ಕಾರ್ಡ್, ಇದೆಲ್ಲ ಕೊಡ್ಬೇಕು ಅನ್ನೋದು ಏನ್ ರೂಲ್ಸ್ ಇದೆ, ಅದೇ ರೀತಿ ನಿಮ್ಮ ವಿಧಾನ ಸಭಾ ಕ್ಷೇತ್ರ ಯಾವುದು ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಆಡ್ ಮಾಡಬೇಕು ಅಂತ ಹೇಳಿದ್ದಾರೆ ಇವಾಗ. ಯಾಕಂದ್ರೆ ಆ ಒಂದು ಏರಿಯಾದಲ್ಲಿ ಅಥವಾ ಆ ಒಂದು ವಾರ್ಡ್ ಅಲ್ಲಿ ಎಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅಂತ ಹೇಳಿ ಕಂಡಿಡಿಯೋದಕ್ಕೆ ಇದನ್ನ ಮಾಡ್ತಾ ಇರುವಂತ ಗೌರ್ಮೆಂಟ್. ಸೊ ಹಾಗಾಗಿ ಇವಾಗ ಮತ್ತೊಮ್ಮೆ ಈ ಕ್ವಶನ್ ರೈಸ್ ಮಾಡಿರೋ ಕಾರಣ ಗೃಹಲಕ್ಷ್ಮಿ ಏನ್ ಅಪ್ಲಿಕೇಶನ್ಸ್ ಗಳನ್ನ ತಗೊಳ್ಳೋದಕ್ಕೆ ಎಲ್ಲ ರೆಡಿ ಆಗಿತ್ತು, ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಬಹುಶೇಕಡ ನಮ್ಗೆ ಜುಲೈ ಎಂಡ್ ಅಲ್ಲಿ ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಗಳು ಓಪನ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ಈಗ ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗ ನಿಮ್ಗೆ ಇದೊಂದು ಆಡ್ ಆಗುತ್ತೆ. ಓಕೆ, ನಾವ್ ಹೆಂಗ್ ತಿಳ್ಕೊಳ್ಳೋದು, ನಮಗ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ವೋಟರ್ ಐಡಿ ಏನಿರುತ್ತೆ, ವೋಟರ್ ಐಡಿ ಹಿಂದೆಗಡೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಡೀಟೇಲ್ ಮೆನ್ಷನ್ ಆಗಿರುತ್ತೆ, ಅಥವಾ ನೀವು ಯಾವ ವಾರ್ಡ್ ಬರ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮ ವೋಟರ್ ಐಡಿ ಹಿಂದೆ ಮೆನ್ಷನ್ ಆಗಿರುತ್ತೆ. ಇಫ್ ಇನ್ ಕೇಸ್ ನನ್ನ ಹತ್ರ ವೋಟರ್ ಐಡಿ ಇಲ್ಲ, ನಾನು ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್ ನ ಬೆಂಗಳೂರನ್ನು ಕರ್ನಾಟಕವನ್ನಿಗೆ ತಗೊಂಡು ಹೋದಾಗ ಅವ್ರು ಹೇಳ್ತಾರೆ ಯಾವ ವಾರ್ಡ್ ಅಲ್ಲಿ ನೀವು ಬರ್ತೀರಾ ಅಂತ ಹೇಳಿದ್ರೆ ಅವರು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾರೆ. ಯಾರು ಕೊಡೋದಿಲ್ಲ, ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದ್ರೆ ಇವಾಗ ವಿಧಾನಸಭಾ ಕ್ಷೇತ್ರನ ನೀವು ಕಂಪಲ್ಸರಿ ಆಗಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ವಾರ್ಡ್ ಅಲ್ಲಿ ಎಷ್ಟು ಜನ ಮಹಿಳೆಯರು ಫಲಾನುಭವಿಗಳಿದ್ದಾರೆ ಅಂತ ಹೇಳಿ MLA ಗಳಿಗೆ ಲಿಸ್ಟ್ ಬೇಕಾಗಿದೆಯಂತೆ. ಸೊ ಹಾಗಾಗಿ ಇದನ್ನ ಸದ್ಯಕ್ಕೆ ಇವಾಗ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಕೂಡ ಆಡ್ ಆಗ್ತಾ ಇದೆ. ಸೊ ಈ ಕ್ವಶನ್ ಕೂಡ ಕೇಳ್ತಾರೆ. ಅದಕ್ಕೆ ನೀವು ಯಾವ್ದು ಅಂದ್ರೆ ನೀವು ಫಸ್ಟ್ ತಿಳ್ಕೊಬಿಡಿ. ಇವಾಗ ಮಂತ್ ಎಂಡಿಗೆ, ಜುಲೈ ಮಂತ್ ಎಂಡಿಗೆ ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಗಳು ಶುರುವಾಗುವಂತ ಚಾನ್ಸಸ್ ಗಳು ಹೆಚ್ಚಾಗಿದೆ. ಸೊ ಇದ್ರ ಮಧ್ಯ ಇವಾಗ ಏನು 30, 32 ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಹೊಸದಾಗಿ ಅಪ್ಲಿಕೇಶನ್ಸ್ ನ ಹಾಕ್ಬೇಕು ಅನ್ನೋರಿಗೆ ಸ್ವಲ್ಪ ಹೋಲ್ಡ್ ಅಲ್ಲಿ ಇಡ್ತಾ ಇದ್ದಾರೆ. ಇವಾಗ ನಮ್ಮ ವೋಟರ್ ಐಡಿ ಕೊಟ್ಟಿದ ತಕ್ಷಣ, ಹೌದು ನಾವು ಕರ್ನಾಟಕದ ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ವೋಟರ್ ಐಡಿ ಕೊಟ್ಬಿಟ್ಟು ನಾವು ಯೋಜನೆಗಳನ್ನ ತಗೊಳ್ತಾ ಇರುವಂತದ್ದು. ಬೇರೆ ಸ್ಟೇಟ್ ಅವ್ರಿಗೆ ಇದಕ್ಕೆ ಅವಕಾಶ ಇಲ್ಲ. ನಂಗೆ ಯಾರೋ ಕಮೆಂಟ್ ಹಾಕಿದ್ರು, ನಾವು ಬಂದಿಲ್ಲ, 5 ವರ್ಷ ಆಗಿದೆ, ಆದ್ರೆ ನಾವೇನಾದ್ರೂ ಈ ಒಂದು ಇದಕ್ಕೆ ಗೃಹಲಕ್ಷ್ಮಿಗೆಲ್ಲ ಅಪ್ಲೈ ಮಾಡ್ಬೋದಾ ಅಂದ್ರೆ, ನೀವು ಕರ್ನಾಟಕದಲ್ಲಿ ನಿಮ್ಗೆ ವೋಟರ್ ಐಡಿ ನಿಮ್ಮ ಹತ್ರ ಇದ್ರೆ, ಕರ್ನಾಟಕದ ವೋಟರ್ ಐಡಿ ಇದ್ರೆ ನೀವು ಹಾಕ್ಬಹುದು. ಸೊ ಇಲ್ಲಿನ ರೆಸಿಡೆಂಟ್ ಅಂತ ನೀವು ಪ್ರೂವ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಕೊಟ್ರೆ ಆಗತ್ತೆ. ಇಲ್ಲ ಅಂತಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ಸೊ ಇದ್ರ ಜೊತೆಗೆ ಪೆನ್ಷನ್ನಿನ ವಿಚಾರದಲ್ಲೂ ಕೂಡ ಬಹಳ ಬದಲಾವಣೆ ಮಾಡಿದ್ದಾರೆ. ವೋಟರ್ ಐಡಿ ಇದ್ರೇನೆ ಪೆನ್ಷನ್ ಕೊಡೋದು ಅಂತಾನು ಮೊನ್ನೆ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ DKC ಅವರು. ಸೊ ಇವಾಗ ಪೆನ್ಷನ್ ಹೋಲ್ಡರ್ಸ್ ಗಳಿಗೂ ವೋಟರ್ ಐಡಿ ಕಂಪಲ್ಸರಿ, ಈ ಕಡೆ ಗೃಹಲಕ್ಷ್ಮಿಗೂ ವೋಟರ್ ಐಡಿ ಕಂಪಲ್ಸರಿ, ಎಲ್ಲದಕ್ಕೂ ಕಂಪಲ್ಸರಿ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಹೋಲ್ಡ್ ಅಲ್ಲಿದೆ. ಈ ಮಂತ್ ಎಂಡಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಸೊ ವಾರ್ಡ್ ನ ತಿಳ್ಕೊಳ್ಳಿ, ಓಕೆನಾ. ಈ ವಾರ್ಡ್ ನೀವು ಯಾವ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಾ ಅನ್ನೋದನ್ನ ಫಸ್ಟ್ ರಿಸರ್ಚ್ ಮಾಡಿ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ಸ್ ಬಿಟ್ಟಿದ ತಕ್ಷಣ ಹೋಗಿ ನೀವು ಅಪ್ಲೈ ಮಾಡಬಹುದು. ಸದ್ಯಕ್ಕೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರೂ ಕಾಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.